ಬಂದ ತಕ್ಷಣ ಸಾರಿ ಕೇಳ್ತೀರಾ, ತಪ್ಪಾಗಿದ್ರೆ ಕ್ಷಮಿಸಿ ನನ್ನ ಹತ್ರ ಅಂತ ಹೇಳ್ಬಿಟ್ಟು, ಅವಾಗ ಅವ್ರು ಹೇಳ್ತಾರೆ ಇಲ್ಲ ಏನು ತಪ್ಪಾಗಿಲ್ಲ ಅಂತ. ಯಾಕೆ ನಿಮಗೆ ಆ ಥರ ಅಪ್ಪ ಅಮ್ಮಂಗೆ ಕೇಳಬೇಕು ಅಂತ ಅನ್ನಿಸ್ತು ಅಂತ? ಅಂದರೆ ಮ್ಯಾಮ್, ನನ್ನಿಂದ ಯಾರಿಗೂ ನೋವು ಉಂಟು ಮಾಡಿದರೆ, ಅಂದರೆ ಅದು ಗೊತ್ತಿದ್ದಾಗಿರ್ಬೋದು ಗೊತ್ತಿಲ್ಲದೆ ಆಗಿರ್ಬೋದು, ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮಂಗೆ ಅದು ನನಗೆ ತುಂಬ ಬಾದರ್ ಆಗುತ್ತೆ. ಆಮೇಲೆ ನಾನು ಯಾರಿಗೂ ಸಾರಿ ಕೇಳಬೇಕಾಗಿಲ್ಲ, ಬಟ್ ಅಪ್ಪ ಅಮ್ಮಂಗೆ ನಾನು ಸಾರಿ ಕೇಳಬೇಕಾಗುತ್ತೆ. ಆ್ಯಂಡ್ ನನ್ನಿಂದ ಡೈರೆಕ್ಟ್ಲಿ ಅಲ್ಲ, ಬಟ್ ಅವ್ರಿಗೆ ನೋವು ಆಗಿದೆ. ಆ ನೋವು ನಂಗೆ ಕಾಣ್ತಾ ಇತ್ತು, ಅದಕ್ಕೆ ನಾನು ಕೇಳಿದೆ ಮ್ಯಾಮ್. ಅಂದರೆ ಆಮೇಲೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ಕೊಟ್ಟಿದ್ದಾರೆ, ಒಬ್ಬ ಸಾರಿ ಕೇಳೋದ್ರಿಂದ, ಇನ್ನೇನೋ ನನ್ನ ತಪ್ಪು ಅಂತ ಒಪ್ಕೊಳ್ಳೋದ್ರಿಂದ ಅವ್ನು ಯಾವತ್ತೂ ಸಣ್ಣವನಾಗಲ್ಲ. ಸಾರಿ ಕೇಳೋಕ್ಕೆ ತುಂಬ ದೊಡ್ಡ ಮನಸ್ಸು ಬೇಕು. ಸೊ ಅಷ್ಟೇ, ಅವ್ರಿಗೆ ನಾನೊಂದು ಕ್ಲಾರಿಟಿ ಕೊಡಬೇಕಾಯಿತು. ಆ್ಯಂಡ್ ಅಷ್ಟೇ. ಹೊರಗಡೆ ಹೇಗೆ ಪ್ರೀತಿ ಸಿಗ್ತಾ ಇದೆ ಅಂತ ಅಂದರೆ ಮಕ್ಕಳೆಲ್ಲ ಕೇಳ್ತಾರೆ, ಎಲ್ಲಿ ಅತ್ತಿಗೆ ನಮ್ರತ ಬಂದಿಲ್ವಾ ಅಂತ. ನನಗೆ ಕನೆಕ್ಟ್ ಆಗಿದೆ. ಹೊರಗಡೆ ಹುಡುಗರು ಬಂದು ಅತ್ತಿಗೆಯಲ್ಲಿ ನನ್ಗೆ ಯಾರು ಅತ್ತಿಗೆ ಇಲ್ಲಲ್ಲ ಗುರು, ನನ್ಗೆ ಯಾರು ಅತ್ತಿಗೆ, ಯಾ ಅಣ್ಣ. ಸೊ ನಾನು ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಹೇಳೋದು ನಮ್ರತ ಅತ್ತಿಗೆ, ಅವ್ರು ಯಾಕೆ ಬರ್ತಾರೆ ಅಂದರೆ ಬರಲಿ ಅವ್ರು ಇನ್ನೂ ಆಟ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಆ ಕನೆಕ್ಟ್ ಇದೆ ಮ್ಯಾಮ್. ಅಂದರೆ ನಿಮ್ಮಿಬ್ರು ಪೈರ್ ಆ ರೀತಿ ಕನೆಕ್ಟ್ ಆಗಿದೆ ಜನಗಳಿಗೆ. ಅಂದರೆ ನೀವಿಬ್ರು ಎಲ್ಲೂ ಅಂದರೆ ನೀವು ಅವ್ರಿಗೆ ಒಂದು ಪ್ರೀತಿ ನಿವೇದನೆ ಮಾಡ್ಕೊಳ್ತಾ ಇದ್ರಿ, ಆದರೆ ನಮ್ರತ ಅದ್ರ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತಾ ಇರಲಿಲ್ಲ. ಆದರೂ ನಿಮ್ಮ ಪೈರ್ ಜನಗಳಿಗೆ ಇಷ್ಟ ಆಗ್ತಾ ಇತ್ತು, ಏನಿದೆಯೋ ಅದು ಟ್ರೂ ಆಗಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಮ್ಯಾಮ್, ನಾನು ಫಸ್ಟ್ ದಿನದಿಂದ ನಮ್ರತ ಅವ್ರಿಗೆ ಎಲ್ಲೂ ಸುಳ್ಳು ಹೇಳಿಲ್ಲ. ಅಂದರೆ ನಾನು ನಾರ್ಮಲಿ ಅಂದರೆ ಹೊರಗಡೆ ಎಲ್ಲ ತುಂಬ ಕಾಮಿಡಿಗೋಸ್ಕರ ಇನ್ನೇನಗೋಸ್ಕರ ಸುಳ್ಳು ಹೇಳ್ತೀನಿ. ಬಟ್ ಅವ್ರಿಗೆ ಅಂದರೆ ನಾನು ಯಾರನ್ನ ತುಂಬ ಇಷ್ಟಪಡ್ತೀನಿ, ನಾನು ಅವ್ರ ಜೊತೆ ತುಂಬ ಆನೆಸ್ಟ್ ಆಗಿರ್ತೀನಿ. ಇನ್ನು ಮಿಕ್ದವ್ರ ಬಗ್ಗೆ ಎಲ್ಲ ಐ ಡೋಂಟ್ ಕೇರ್, ಆಯಿತಾ. ಸೊ ಅದು ನಾನು ಅವ್ರಿಗೆ ಕೊಡೋ ಗಿಫ್ಟು. ಸೊ ಸ್ಟಾರ್ಟಿಂಗ್ ಆಮೇಲೆ ನಮ್ಮದು ಫ್ರೆಂಡ್ಶಿಪ್ ಹೇಗೆ ಇವಾಲ್ವ್ ಆಯಿತು ಅಂದರೆ, ನಾವು ಹೋದ ತಕ್ಷಣ ನಾವೇನೋ ಕಂಟೆಂಟ್ ಕೊಡಬೇಕು ಅಂತ ನಾವೇನು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಲ್ಲ. ಸ್ಲೋಲಿ ನಮಗೆ 64 ದಿನ ತಗೋತು ದಟ್ ನಮಗೇನೋ ಫೀಲಿಂಗ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ನಾನು ಹೊರಗಡೆ ಬಂದಮೇಲೆ ಅವ್ರ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅದೊಂಥರ ತುಂಬ ಆರ್ಗ್ಯಾನಿಕ್ ಆಗಿರೋ ಪ್ರೋಸೆಸ್ ಅದು. ಆಮೇಲೆ ನಾವು ಕ್ಯಾಮ್ರಾ ಇದೆಯಾ ಇಲ್ವಾ ಅಂತೆಲ್ಲ ನೋಡಿಕೊಂಡು ಮಾಡಿರೋ ಕೆಲಸಗಳಲ್ಲ ಅದು. ಇಟ್ಸ್ ಇಸ್ ದ್ಯಾಟ್ ಇಬ್ಬರು. ಆಮೇಲೆ ನನಗೂ ಅವ್ರಿಗೂ ತುಂಬ ಸಿಮಿಲಾರಿಟಿ ಇದೆ. ಈಗ ನಾನು ಹೆಂಗೆ ನನಗೆ ನಮ್ಮ ಅಪ್ಪ ಅಮ್ಮನೇ ನನ್ನ ಪ್ರಪಂಚನೋ, ಅವ್ರಿಗೂ ಅವ್ರ ಅಪ್ಪ ಅಮ್ಮನೇ ಪ್ರಪಂಚ. ಅವರು 3 ಜನ, ನಾನು ಸಿಂಗಲ್ ಚೈಲ್ಡ್, ಅವರು ಸಿಂಗಲ್ ಚೈಲ್ಡ್. ಸೊ ತುಂಬ ಸಿಮಿಲಾರಿಟೀಸ್ ಇದ್ದು, ಆಮೇಲೆ ನಾವೆಲ್ಲ ಇಲ್ಲಿ ಬಿಟ್ಟು ಹೋಗಿರ್ತೀವಿ ನಮ್ಮ ಫ್ರೆಂಡ್ಸನ್ನ, ಫ್ಯಾಮಿಲಿನೆಲ್ಲ. ನಮ್ಗೆ ಆ ಕಂಫರ್ಟ್ ಝೋನ್ ಇರಲಿಲ್ಲ ಅಂದರೆ, ಈಗ ನನಗೆ ನಮ್ರತ ಸಿಕ್ಕಿರಲಿಲ್ಲ ಅಂದರೆ, ಇಲ್ಲ ವಿನಯ್ ಸಿಕ್ಕಿರಲಿಲ್ಲ ಅಂದರೆ, ನಂಗೆ ಆ ಮನೇಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ ಮ್ಯಾಮ್.